ಇಂದು ಬೆಳಿಗ್ಗೆ ಅಮ್ಮ ಆಕಳ ಕರೀಲಿಕ್ಕೆ ತಯಾರಿ ಮಾಡ್ತಾ ಇದ್ರೆ ಸಮಯ 7 ಗಂಟೆ ಹತ್ರ ಆಗೋಗಿತ್ತು. ಬಾಗಿಲು ತೆಗೆದು ನೋಡಿದ್ರೆ ವಿಪರೀತ ಮಳೆ. ಒಮ್ಮೆ ನಮ್ಮಲ್ಲಿಯ ಮಳೆಯನ್ನು ಎಲ್ಲರಿಗೂ ತೋರಿಸಿ ಬರುವೆ ಎಂದು ಅಮ್ಮನಿಗೆ ಹೇಳಿ ಮನೆಯ ಹತ್ತಿರದ ದೃಶ್ಯವನ್ನು ತಮಗೆ ತೋರಿಸಲು ಹೋಗ್ತಾ ಇದ್ದೇನೆ ನೋಡಿ. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಹೆಗ್ಗರಣೆ ಸಮೀಪದ ನಿಲ್ಕುಂದ ನಮ್ಮಿಂದ ಬಹಳ ದೂರವೇನೂ ಇಲ್ಲ. ಹಾಗಾಗಿ ಎಲ್ಲಕ್ಕಿಂತ ತುಸು ಜಾಸ್ತಿಯೇ ಮಳೆ ನಮ್ಮಲ್ಲಿ ಸುರಿಯುತ್ತಿರುತ್ತದೆ. ಇಲ್ಲಿಯ ಭೀಕರ ಮಳೆಗೆ ನೈಸರ್ಗಿಕವಾಗಿಯೇ ಕಾಣುವ ಮನೆಯ ಸುತ್ತಲಿನ ಕೆಲ ದೃಶ್ಯಗಳನ್ನು ಈಗ ತಮಗೆ ತೋರಿಸುತ್ತಿದ್ದೇನೆ. ಇಲ್ಲಿ ಕಾಣ್ತಾ ಇರೋ ನಮ್ಮೂರು ಸುಮಾರು 8 ಮನೆಗಳಿರುವ ಪ್ರತ್ಯೇಕವಾದ ಗ್ರಾಮ. ಊರಿನ ಮೇಲ್ಭಾಗದಲ್ಲಿರುವ ನಮ್ಮನೆಯ ಪಕ್ಕದಲ್ಲಿ ಮಳೆಗಾಲದಲ್ಲಿ ಬಹುತೇಕ ಇಂತಹ ದೃಶ್ಯಗಳು ಸಾಮಾನ್ಯವಾಗಿ ಕಾಣುತ್ತಲೇ ಇರುತ್ತದೆ. ಇಂದು ಬೆಳಗ್ಗೆ ತುಸು ಜಾಸ್ತಿಯೇ ಮಳೆ ಬೀಳ್ತಾ ಇರೋ ಕಾರಣ ಇವುಗಳನ್ನೆಲ್ಲ ತಮಗೆ ತುಸು ಬಿಡುವು ಮಾಡಿಕೊಂಡು ತೋರಿಸ್ತಾ ಇದ್ದೇನೆ. ಬೆಟ್ಟದ ಮೇಲಿಂದ ಸಹ ನೀರು ಚಿಕ್ಕ ಚಿಕ್ಕ ಜಲಪಾತದಂತೆ ಕೆಳಗೆ ಧುಮುಕ್ತಾ ಇದೆ. ಹಾಗೆ ಕಾಲುವೆ ತುಂಬಿ ರಸ್ತೆ ಮೇಲೆ ನೀರು ಹರಿತಾ ಇರೋದನ್ನು ಕಾಣಬಹುದು. ಹಾಗೆ ಹರಿತಾ ಇರೋ ನೀರಿನ ಬಣ್ಣ ನೋಡಿ, ಜರಿದ ದರೆಯ ಮಣ್ಣು ಈ ರೀತಿ ಕರಡಿ ಈ ರೀತಿ ಬಣ್ಣದಲ್ಲಿ ಬರೋದು ಸಾಮಾನ್ಯ. ರಸ್ತೆ ಅಕ್ಕಪಕ್ಕ ತೋರಿಸ್ತಾ ಈ ರಸ್ತೆ ಗುಂಟ ನಡೆದು ಹೋಗಿ ರಸ್ತೆ ಪಕ್ಕದಲ್ಲಿರುವ ನಮ್ಮ ತೋಟದ ತುದಿಯಲ್ಲಿ ದುಮ್ಮಿಕ್ಕುತ್ತಿರುವ ರೌದ್ರಾವತಾರದ ಜಲಪಾತವನ್ನು ತಮಗೀಗ ತೋರಿಸ್ತಾ ಇದ್ದೇನೆ ನೋಡಿ. ಬೇಸಿಗೆ ಸಮಯದಲ್ಲಿ ಚಿಕ್ಕ ಹಳ್ಳವಾಗಿ ಹರಿದು ನಮ್ಮ ಕೃಷಿ ಕೆಲಸಗಳಿಗೆ ನೀರನ್ನು ಪೂರೈಸುವ ಇದು ಈ ಮಳೆಗಾಲದ ಸಮಯದಲ್ಲಿ ಭೀಕರವಾಗಿ ತುಂಬಿ ಈ ರೀತಿ ಹರಿತಾ ಇರೋದನ್ನು ಕಾಣಬಹುದು. ಈ ರೀತಿ ಬೆಳಗ್ಗೆ ನಮ್ಮೂರ ಮಳೆಯ ಸುಂದರ ದೃಶ್ಯವನ್ನು ತಮಗೆ ತೋರಿಸಿ ಮನೆಗೆ ಹಿಂತಿರುಗಿ ನನ್ನ ನಿತ್ಯದ ಹಾಲು ಕರೆಯುವ ಕೆಲಸಕ್ಕೆ ಹೊರಟೆ ಎನ್ನುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.